ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಅಡುಗೆ ಮನೆ ಹಿತ್ತಲು ಶೂ ಸ್ಟ್ಯಾಂಡ್ ಮುಟ್ಟುವ ಮುನ್ನ 10 ಬಾರಿ ಯೋಚಿಸಿ. ದಿನದಿಂದ ದಿನಕ್ಕೆ ಏರ್ತಿರೋ ತಾಪಮಾನಕ್ಕೆ ಕೇವಲ ಮನುಷ್ಯರಲ್ಲ, ಮೌನವಾಗಿ ಹರಿದಾಡೋ ವಿಷಸರ್ಪಗಳು ಸೂರ್ಯನ ಪ್ರಖರ ಶಾಖ ತಾಳಲಾರದೆ ತಂಪು ಪ್ರದೇಶಗಳನ್ನು ಹುಡುಕುತ್ತಾ ಮನೆಯ ಅಂಗಳಕ್ಕೆ ಎಂಟ್ರಿ ಕೊಡ್ತಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ಹೆಚ್ಚಾಗ್ತಿರೋ ತಾಪಮಾನಕ್ಕೆ ಶುರು ವಿಷಸರ್ಪಗಳ ಕಾಟ. ಸದ್ದಿಲ್ಲದೆ ಮನೆಯೊಳಗೆ ಎಂಟ್ರಿ ಕೊಡುತ್ತಿದೆ ಬುಸ್ ಬುಸ್ ನಾಗ. ಸಿಲಿಕಾನ್ ಸಿಟಿಯಲ್ಲಿ ಬಿಸಿಲಿನ ಬೇಗೆಗೆ ಸಿಟಿ ಮಂದಿ ಬಸವಳಿದಿದ್ದಾರೆ. ಮನೆಯಿಂದ ಹೊರ ಹೋಗಬೇಕಾದ್ರೂ 10 ಬಾರಿ ಯೋಚನೆ ಮಾಡುವಷ್ಟು ಸೂರ್ಯ ತನ್ನ ಪ್ರಖರತೆಯನ್ನ ತೋರಿಸುತ್ತಿದ್ದಾನೆ. ಹೀಗೆ ಬಿಸಿಲಿಗೆ ಬಸವಳಿದಿರೋದು ಕೇವಲ ಮನುಷ್ಯರು ಮಾತ್ರವಲ್ಲ, ಸದ್ದಿಲ್ಲದೆ ಹರಿದಾಡ್ತಿರೋ ಹಾವುಗಳು ಕೂಡ ಬಿಸಿಲ ಝಳಕ್ಕೆ ಹೈರಾಣಾಗಿವೆ. ಹೀಗೆ ಉರಗಗಳ ಕಾಟ ನಗರದ ಹೊರವಲಯದ ಅರಣ್ಯ ಪ್ರದೇಶಕ್ಕೆ ಅಂಟಿಕೊಂಡಿರೋ ಮನೆಗಳಷ್ಟೇ ಅಲ್ಲ, ಈಗ ನಗರದ ಹೃದಯ ಭಾಗದಲ್ಲಿರೋ ಐ5 ಅಪಾರ್ಟ್ಮೆಂಟ್ಗಳ ಕಾಂಪೌಂಡ್ ಒಳಗೂ ನಾಗರಹಾವು, ಕೇರೆ ಹಾವುಗಳು ಓಡಾಡ್ತಿವೆಯಂತೆ. ತೀವ್ರ ತಾಪಮಾನ ಮತ್ತು ಹೊರಗಿನ ಬಿಸಿಲಿಗೆ ತತ್ತರಿಸಿರೋ ಹಾವುಗಳು ತಂಪಾದ ವಾತಾವರಣ ಹುಡುಕಿಕೊಂಡು ಮನೆಯ ಬಚ್ಚಲು ಮನೆ, ಹೂಗುಂಡಗಳ ಕೆಳಗೆ ಹಾಗೂ ಶೂಗಳ ಒಳಗೆ ಅವಿತು ಕುಳಿತುಕೊಳ್ತಿವೆಯಂತೆ. ಬೆಳ್ಳಂಬೆಳಗ್ಗೆ ಆಫೀಸಿಗೋ ಅಥವಾ ವಾಕಿಂಗೋ ಹೊರಡುವಾಗ ಅವಸರದಲ್ಲಿ ಶೂ ಹಾಕಿಕೊಳ್ಳೋ ಮುನ್ನ ಎಚ್ಚರಿಕೆ ವಹಿಸಬೇಕು ಅಂತ ಉರಗ ತಜ್ಞರು ಸಲಹೆ ನೀಡುತ್ತಿದ್ದಾರೆ. ಬಿಸಿ ಹೆವಿ ಆಗ್ತಾ ಇರೋದ್ರಿಂದ ಏನಾಗ್ತಂದ್ರೆ ಹಾವುಗಳೆಲ್ಲ ಒಂದು ಕೋಲ್ಡ್ ಬ್ಲಡ್ ಅನಿಮಲ್ಸು, ಹಂಗಾಗಿ ಅದಕ್ಕೆ ಕಂಪಲ್ಸರಿಯಾಗಿ ಟೆಂಪ್ರೇಚರ್ ಬೇಕಾಗುತ್ತೆ. 30 ರಿಂದ 36 ಡಿಗ್ರಿ ಪ್ರತಿ ದಿವಸ ಟೆಂಪ್ರೇಚರ್ ಬೇಕಾಗಿರುತ್ತೆ. ನಾವು ನೋಡ್ತಾ ಇದ್ದೀವಿ ಈ ಹಿಂದೆ ಈಗ ಹೆಚ್ಚು ಕರೆಗಳು ಬರ್ತಾ ಇದೆ. ಹಾವು ಇಲ್ಲಿ ನೋಡಿನಿ, ಹಾವು ಅಲ್ಲಿ ನೋಡಿದ್ದೀನಿ. ಇವತ್ತು 2 ಸ್ಕೂಲಲ್ಲಿ ಹಾವು ಬಂದಿತ್ತು. ಇವತ್ತು 2 ಸ್ಕೂಲಲ್ಲಿ ಹೋಗಿ ಹಾವು, ಕೆರೆ ಹಾವುಗಳು 2 ಸ್ಕೂಲಲ್ಲಿ ಬಂದಿತ್ತು. ಯಾಕೆಂದರೆ ಅಕ್ಕಪಕ್ಕ ಖಾಲಿ ಜಾಗ ಇರುತ್ತೆ. ಮಳೆ ಬಂದ ತಕ್ಷಣ ಏನಾಗುತ್ತೆ ಅಂದರೆ ನೆಕ್ಸ್ಟು ಮಾರನೇ ದಿವಸ ಬಿಸಿಲು ಬಂದಾಗ ಕಂಪಲ್ಸರಿ ಸ್ನೇಕ್ಸ್ ಏನಾಗುತ್ತೆ ಅಂದರೆ ಎಲ್ಲಿ ತಣ್ಣಗಿರೋ ವಾತಾವರಣ ಇದೆ, ಇಲ್ಲಿ ಟೆಂಪ್ರೇಚರ್ ಮೇಂಟೈನ್ ಸಿಗುತ್ತೆ. ಸೊ ಆ ಜಾಗದಲ್ಲಿ ಹಾವು ಬಂದು ಕೂತ್ಕೊಳ್ಳುತ್ತೆ. ನಿಮ್ಮ ಶೂ ಅಥವಾ ಚಪ್ಪಲಿಗಳ ಒಳಗೆ ಸದ್ದಿಲ್ಲದೆ ನಾಗರಹಾವು ಅಥವಾ ಕೊಳಕು ಮಂಡಲ ಸೇರಿಕೊಂಡಿರುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಲಾಗುತ್ತಿದೆ. ಬೃಹದಾಕಾರವಾಗಿ ಬೆಳೆದಿರೋ ಮಹಾನಗರದಲ್ಲಿ ಒಬ್ಬೊಬ್ಬ ಉರಗ ತಜ್ಞರಿಗೆ ಪ್ರತಿದಿನ 10 ರಿಂದ 20 ಕರೆಗಳು ಬರ್ತಿವೆಯಂತೆ. ಹೀಗಾಗಿ ಹಾವುಗಳು ಕಂಡ ತಕ್ಷಣ ಗಾಬರಿಯಾಗದೆ ಅವುಗಳ ಮೇಲೆ ಹಲ್ಲೆ ಮಾಡದೆ ತಕ್ಷಣ ಉರಗ ತಜ್ಞರಿಗೆ ಕರೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಅಕ್ಕಪಕ್ಕದ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಪ್ರಕೃತಿಯ ಏರುಪೇರು ಪ್ರಾಣಿಗಳನ್ನು ಕಂಗೆಡಿಸಿದ್ದು ನಿಮ್ಮ ಎಚ್ಚರಿಕೆಯೇ ನಿಮಗೆ ಸುರಕ್ಷತೆ. ಉಲ್ಲಾಸ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.